ತುಂಬ ಬಿಸ್ನೆಸ್ ಓನರ್ಸ್ಗೆ ಒಂದು ಕನಸಾಗಿರುತ್ತೆ. ಅದೇನು ಅಂತ ಅಂದರೆ ಅವ್ರ ಪ್ರಾಡಕ್ಟ್ಸ್ನ ಗ್ಲೋಬಲ್ ಆಗಿ ಲಾಂಚ್ ಮಾಡಿ ಫಾರಿನ್ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಜೊತೆಗೆ ಫಾರಿನ್ ಪೇಮೆಂಟ್ಸ್ ಕಲೆಕ್ಟ್ ಮಾಡಿ ಅವ್ರ ಬಿಸ್ನೆಸ್ನ ಗ್ಲೋಬಲ್ ಆಗಿ ಡೆವಲಪ್ ಮಾಡಬೇಕು ಅಂತ. ಹೇಗಿದ್ರೂ ಒಂದು ಪ್ರಾಡಕ್ಟ್ನ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂಚೆ ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ರಿಕ್ವೈರ್ ಇರುತ್ತೆ. ಅದೇ IE ಕೋಡ್. ಈ ಒಂದು IEC ಕೋಡ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಯಾವುದೇ ಥರದ ಪ್ರಾಡಕ್ಟ್ಸ್ನ ನೀವು ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಇಂಡಿಯಾಗೆ ಇಂಪೋರ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಒಂದು ಫಾರಿನ್ ಕಸ್ಟಮರ್ ಸೆಲೆಕ್ಟ್ ಆಗಿ ಮತ್ತು ನಿಮ್ಮ ಪ್ರಾಡಕ್ಟ್ನ ನೀವು ಶಿಪ್ಮೆಂಟ್ ಅಥವಾ ಏನಾದರೂ ಒಂದು ಮಾಡಿದ್ರೂ ನಿಮ್ಮ ಪ್ರಾಡಕ್ಟ್ ಅಲ್ಲೇ ಸ್ಟಕ್ ಆಗುತ್ತೆ IE ಕೋಡ್ ಇಲ್ಲ ಅಂತಂದರೆ. ಇವತ್ತು ನಾನು ನಿಮಗೆ ಈ ವಿಡಿಯೋಲಿ IE ಕೋಡ್ ಅಂದರೆ ಏನು, ಅದು ಯಾರಿಗೆಲ್ಲ ರಿಕ್ವೈರ್ಡ್ ಆಗಿರುತ್ತೆ, ಅದರಿಂದ ನಮಗೇನು ಬೆನಿಫಿಟ್ ಆಗಿರುತ್ತೆ ಮತ್ತು ಬಿಸ್ನೆಸ್ನ ಹೇಗೆ ಗ್ಲೋಬಲ್ ಆಗಿ ಡೆವಲಪ್ ಮಾಡ್ಬೋದು ಅಂತ ಕ್ಲಿಯರಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವೇನಾದರೂ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಬಿಸ್ನೆಸ್ಗೆ ಆಗಿರುವ ಲೈಸೆನ್ಸಸ್ ಮತ್ತು ರಿಜಿಸ್ಟ್ರೇಷನ್ಸ್ ಬೇಕಾಗಿರುತ್ತೆ. ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಆ PDF ಫ್ರೀಯಾಗಿ ಡೌನ್ಲೋಡ್ ಮಾಡಿ ಜೊತೆಗೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಮೊದಲಾಗಿ IE ಕೋಡ್ ಅಂದರೆ ಏನು ಅಂತ ನೋಡೋಣ. IE ಕೋಡ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಈ ಒಂದು IE ಕೋಡ್ 10 ಡಿಜಿಟ್ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ ಆಗಿರುತ್ತೆ. ಈ ಒಂದು ಐಡೆಂಟಿಫಿಕೇಷನ್ ನಂಬರ್ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ನಡೆಸುವುದಾಗಿರುತ್ತೆ. ಈ ಒಂದು IEC ಕೋಡ್ ನೀವು ಮಾಡ್ತಾ ಇರೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಒಂದು ಪಾಸ್ಪೋರ್ಟ್ ಇದ್ದ ಹಾಗೆ. ಈ ಒಂದು IEC ಕೋಡ್ ಕಸ್ಟಮರ್ ಕ್ಲಿಯರೆನ್ಸ್, ಶಿಪ್ಪಿಂಗ್ ಡಾಕ್ಯುಮೆಂಟ್ಸ್ ಮತ್ತು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಾಗೂ ಯೂಸ್ ಆಗುತ್ತೆ. ಈ ಒಂದು IEC ಕೋಡ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಕಸ್ಟಮ್ ಅಥಾರಿಟಿ ಅವರು ನಿಮ್ಮ ಗೂಡ್ಸನ್ನು ಕ್ಲಿಯರ್ ಮಾಡಲಿಕ್ಕೂ ಬಿಡೋದಿಲ್ಲ. ಅದ ನಂತರ ನೀವು ಆಲ್ರೆಡಿ ಟ್ರೇಡ್ ಮಾಡಿರುವಂಥ ಫಾರಿನ್ ಪೇಮೆಂಟ್ಸು ಬ್ಯಾಂಕ್ ಕಡೆಯಿಂದ ಕಲೆಕ್ಟ್ ಮಾಡಲಿಕ್ಕೂ ಅಲೌ ಮಾಡಲ್ಲ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಈ ಒಂದು IEC ಕೋಡೆ ನಿಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿರುವ ರಿಜಿಸ್ಟ್ರೇಷನ್ ಆಗಿರುತ್ತೆ ಇನ್ ಕೇಸ್ ನೀವೇನಾದರೂ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇಂಡಿಯಾಯಿಂದ ಮಾಡ್ತಾ ಇದ್ದೀರಾ ಅಂತಂದರೆ. ಮತ್ತು ಇನ್ನೊಂದು ಚಿಕ್ಕ ವಿಷಯ, ನೀವೇನಾದರೂ ಆಲ್ರೆಡಿ ಒಂದು ಬಿಸ್ನೆಸ್ ಓನರ್ ಆಗಿದ್ದರೆ ಅಥವಾ ಬಿಸ್ನೆಸ್ ಐಡಿಯಾಸ್ ಏನಾದರೂ ರಿಲೇಟೆಡ್ ಆಗಿ ಬೇಕಾಗಿದ್ದರೆ ನಮ್ಮ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅದು ನಿಮ್ಮ ವಾಟ್ಸಪ್ ಕಮ್ಯುನಿಟಿ ಗ್ರೂಪಲ್ಲಿ ಜಾಯಿನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಬೇಕಾಗಿರುವ ಸೇಲ್ಸ್ ಟಿಪ್ ಅಥವಾ ಬಿಸ್ನೆಸ್ ಟಿಪ್ಸ್ ಏನಾದರೂ ಬೇಕಾಗಿದ್ದರೆ ಅದ್ರ ಬಗ್ಗೆ ತಿಳ್ಕೊಬೋದು. ನೆಕ್ಸ್ಟ್ ನಾವು IEC ಕೋಡ್ ಯಾರಿಗೆಲ್ಲ ಬೇಕಾಗಿರುತ್ತೆ ಅಂತ ನೋಡೋಣ. ಈ ಒಂದು IEC ಕೋಡ್ ಇಂಡಿವಿಜುವಲ್ ಹಾಗೂ ಕಂಪನಿಗೆ ಯಾರಾದರೂ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಅಥವಾ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಈ ಒಂದು IEC ಕೋಡ್ ಅವ್ರು ತಗೋಬೇಕಾಗಿರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಬಿಟ್ಟು ನಿಮ್ಮ ಬಿಸ್ನೆಸ್ ಏನಾದರೂ ಫಾರಿನ್ ಕಂಟ್ರೀಸಿಂದ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೂ ನೀವು IEC ಕೋಡ್ನ ತಗೋಬೋದು. ಸಿಂಪಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿ ಏನಾದರೂ ಪ್ರಾಡಕ್ಟ್ನ ಫಾರಿನ್ ಕಂಟ್ರೀಸ್ಗೆ ಸೆಲ್ ಮಾಡೋದಾಗಿರಲಿ ಅಥವಾ ಪ್ರಾಡಕ್ಟ್ನ ಫಾರಿನ್ ಕಂಟ್ರೀಸಿಂದ ಬೈ ಮಾಡೋದಾಗಿರಲಿ ನಿಮಗೆ IEC ಕೋಡ್ ಅನ್ನೋದು ಒಂದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ಕೆಲವೊಬ್ರು ಕೇಳ್ಬೋದು ನಾವು ಯಾಕೆ IEC ಕೋಡ್ ತಗೋಬೇಕು ಅಂತ. ಫಸ್ಟ್, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ತಿರುವ ಬಿಸ್ನೆಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಅಂದರೆ IEC ಕೋಡು ಕಸ್ಟಮ್ಸ್ ಅಥಾರಿಟೀಸ್ ಕಡೆಯಿಂದ ಗೂಡ್ಸ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು IEC ಕೋಡ್ ಇಲ್ಲ ಅಂತಂದರೆ ನಿಮ್ಮ ಶಿಪ್ಮೆಂಟ್ ಸ್ಟಾಪ್ ಆಗಿ ಜೊತೆಗೆ ನಿಮ್ಮ ಬಿಸ್ನೆಸ್ನ ಇಂಟರ್ನ್ಯಾಷನಲ್ ಆಗಿ ಜೊತೆಗೆ ಲೀಗಲ್ ಆಗಿ ರನ್ ಮಾಡಲಿಕ್ಕೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಎರಡನೇದಾಗಿ ನೀವು ಮಾಡಿರುವ ಟ್ರಾನ್ಸಾಕ್ಷನ್ಗೆ ಫಾರಿನ್ ಪೇಮೆಂಟ್ಸ್ನ ಬ್ಯಾಂಕ್ ಕಡೆಯಿಂದ ಸಿಗಲಿಕ್ಕೆ ಸಾಧ್ಯವಾಗಲ್ಲ. ಬ್ಯಾಂಕ್ಸ್ಗಳಿಗೆ IEC ಕೋಡ್ ತುಂಬ ರಿಕ್ವೈರ್ಮೆಂಟ್ ಆಗಿರುತ್ತೆ. ಈ ಒಂದು IEC ಕೋಡ್ ನೀವೇನಾದರೂ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನೀವು ಮಾಡಿರುವ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್ಸ್ಗಳು ಸಿಗೋದು ತುಂಬ ಸಾಧ್ಯ ಆಗುತ್ತೆ ಅಥವಾ ಸಿಗೋಕ್ಕೂ ಕಷ್ಟ ಆಗುತ್ತೆ. ಮೂರನೇದಾಗಿ ನಿಮ್ಮ ಬಿಸ್ನೆಸ್ನ ಗ್ಲೋಬಲ್ ಆಗಿ ರನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು IEC ಕೋಡ್ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ಸ್ನ ದೇಶದ ಮೂಲೆ ಮೂಲೆಗೂ ಎಲ್ಲ ಕಸ್ಟಮರ್ಸ್ಗೂ ಅದು ಇಂಡಿಯಾಯಿಂದನೇ ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ಬಿಸ್ನೆಸ್ನ ಗ್ಲೋಬಲ್ ರೇಂಜ್ ಆಗಿ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಮಗೆ ಗೊತ್ತಾಗಬೇಕಾಗಿರೋದು ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ ಆಗಿರುತ್ತೆ ಒಂದು IEC ಕೋಡ್ ಮಾಡಲಿಕ್ಕೆ. ಇನ್ ಕೇಸ್ ನೀವೇನಾದರೂ ಪ್ರೊಪ್ರೈಟರ್ಶಿಪ್ ಆಗಿದ್ದರೆ ಆಧಾರ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆಫ್ ದ ಪ್ರೊಪ್ರೈಟರ್ ಜೊತೆಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಕ್ಯಾನ್ಸಲ್ ಚೆಕ್ ಆಫ್ ದ ಕಂಪನಿ ಮೇಲೆ ಬೇಕಾಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಡೆಸ್ತಾ ಇದ್ದರೆ ಪ್ಯಾನ್ ಕಾರ್ಡ್ ಕಂಪನಿ ಮೇಲೆ ಬೇಕಾಗಿರುತ್ತೆ,
ಕಂಪನಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಜೊತೆಗೆ ಕ್ಯಾನ್ಸಲ್ ಚೆಕ್ ಕಂಪನಿ ಮೇಲೆ ಬೇಕಾಗಿರುತ್ತೆ. ಕೆಲವೊಂದು ಬಿಸ್ನೆಸ್ ಓನರ್ಸ್ ಒಂದು ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ಗಳಿರುತ್ತೆ. ಅದೇನು ಅಂತ ಅಂದರೆ, ಸ್ಟಾರ್ಟಿಂಗಲ್ಲೇ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಿಬಿಡ್ತಾರೆ IAC ಕೋಡ್ ಲೇಟರಾಗಿ ಮಾಡೋಣ ಅಂತ. ಬಟ್ ಸ್ಟಾರ್ಟಿಂಗಲ್ಲೇ ಅದು ಸ್ಮೂತ್ ಆಗಿದ್ರೂ ಫ್ಯೂಚರಲ್ಲಿ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಈ ಒಂದು IAC ಕೋಡ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಕಸ್ಟಮ್ಸ್ ಅವ್ರ ಕಡೆಯಿಂದ ನಿಮ್ಮ ಗೂಡ್ಸ್ ಅಲ್ಲೇ ಸ್ಟಕ್ ಆಗಲಿಕ್ಕೂ ಸಾಧ್ಯ ಇದೆ. ಜೊತೆಗೆ ಶಿಪ್ಮೆಂಟು ಲೇಟ್ ಆಗ್ಬೋದು, ಜೊತೆಗೆ ಎಕ್ಸ್ಟ್ರಾ ಚಾರ್ಜಸ್ಸು ಆ್ಯಡ್ ಆಗ್ಬೋದು. ಅದರ ಜೊತೆಗೆ ಬ್ಯಾಂಕ್ ಅವ್ರ ಕಡೆಯೂ ನಿಮ್ಮ ಅಕೌಂಟ್ನ ಬ್ಲಾಕ್ ಮಾಡಲಿಕ್ಕೂ ಸಾಧ್ಯ ಇದೆ. ಜೊತೆಗೆ ಫಾರಿನ್ ಕಡೆಯಿಂದ ಏನೇನು ಪೇಮೆಂಟ್ಸ್ ಬರಬೇಕಾಗಿದೆಯೋ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಆಗಲಿಕ್ಕೂ ಸಾಧ್ಯ ಇದೆ. ಸೊ ಈ ಒಂದು ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ನೀವು ಯಾವುದೇ ಥರದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನೀವೊಂದು IE ಕೋಡ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಬಿಸ್ನೆಸ್ನ ಇಂಟರ್ನ್ಯಾಷನಲ್ ಆಗಿ ಡೆವಲಪ್ ಮಾಡಲಿಕ್ಕೆ. ಈ ಒಂದು IE ಕೋಡ್ ನಿಮಗೊಂದು ರಿಜಿಸ್ಟ್ರೇಷನ್ ಮಾತ್ರ ಅಲ್ಲದೆ ಇದು ನಿಮ್ಮ ಬಿಸ್ನೆಸ್ ಐಡೆಂಟಿಟಿಯಾಗಿ ನಿಮ್ಮ ಬಿಸ್ನೆಸ್ನ ಗ್ಲೋಬಲಾಗಿ ಡೆವಲಪ್ ಮಾಡಲಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು IE ಕೋಡ್ ಇಲ್ಲ ಅಂತಂದರೆ ನಿಮ್ಮ ಬಿಸ್ನೆಸ್ನ ಗ್ಲೋಬಲ್ ಆಗಿ ಡೆವಲಪ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಮೇಕ್ ಶ್ಯೂರ್ ನೀವು IE ಕೋಡ್ನ ರಿಜಿಸ್ಟರ್ ಮಾಡ್ತಿದ್ದೀರಾ ಅಂತ.